ಧರ್ಮ, ದೇವರು, ಧಾರ್ಮಿಕ ಆಚರಣೆಗಳು ಭಾರತದ ಏಕತೆಯ ಸಂಕೇತ. ಇಲ್ಲಿ ಹಿಂದೂಗಳಲ್ಲಿ ಹಲವಾರು ಜಾತಿಗಳು ಅಂದರೆ ನಾನಾ ರೀತಿ ಹೂವಿನಂತೆ ಎಲ್ಲ ಹೂಗಳು ಮಾಲೆಯಾಗಿ ದೇವರಿಗೆ ಸಮರ್ಪಣೆಯಾದಂತೆ ಧರ್ಮದ ವಿಷಯ ಬಂದಾಗ ಹಿಂದೂಗಳೆಲ್ಲರೂ ಒಂದೇ ಹೂವಿನ ಮಾಲೆಯಾಗೋಣ ಎಂದು ಶ್ರೀಮಠ ಬಾಳೆಕುದ್ರು ಶ್ರೀ ನರಸಿಂಹಾಶ್ರಮ ಸ್ವಾಮೀಜಿಯವರು ಹೇಳಿದರು. ಶ್ರೀ ಬ್ರಹ್ಮಲಿಂಗ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಾಲಿಕೇರಿಯಲ್ಲಿ ಫೆಬ್ರವರಿ 10 ರಿಂದ 19 ತನಕ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಜರುಗುವ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮತ್ತು ಶ್ರೀ ಭದ್ರಕಾಳಿ ಅಮ್ಮನವರ ಪ್ರತಿಷ್ಠೆ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಧಾರ್ಮಿಕ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ರಘು ಶೆಟ್ಟಿಗಾರ್ ಕಂಚಿಮನೆ ಕ್ಷೇತ್ರದ ಪರಿಚಯ ಮಾಡಿದರು. ಶೃಂಗೇರಿ ಮಠದ ಉಡುಪಿ ಪ್ರಾಂತೀಯ ಧರ್ಮಾಧಿಕಾರಿ ವಾಗೀಶಾಸ್ತ್ರಿ ಧಾರ್ಮಿಕ ಪ್ರವಚನ ನೀಡಿದರು. ವಾರಂಬಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗುಲಾಬಿ, ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಡೀತಾ ಇದೆ. ನಮ್ಮ ಅಕ್ಕಪಕ್ಕದಲ್ಲಿ ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲೋ ಕಾಶ್ಮೀರದಲ್ಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ಕೇಳ್ತಾ ಇದ್ವಿ, ಈಗ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಆದ್ದರಿಂದ ನಾವು ಆದಷ್ಟು ಜಾಗೃತರಾಗಬೇಕು. ಆ ಒಂದು ಪ್ರಕ್ರಿಯೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಧರ್ಮದ ಉಳಿವಿಗಾಗಿ ನಾವು ಧ್ವನಿ ಎತ್ತಬೇಕು. ಏಕೆಂದರೆ ವಿವೇಕಾನಂದ ಹೇಳಿದಾಗೆ ದುರ್ಜನರು ತುಂಬ ಆಕ್ಟಿವ್ ಆಗಿರ್ತಾರೆ, ಅಂದರೆ ತುಂಬ ಕಾರ್ಯಚಟುವಟಿಕೆಯಲ್ಲಿ ಇರ್ತಾರೆ. ಸಜ್ಜನರೆಲ್ಲರೂ ಅಯ್ಯೋ ನಮಗೆ ಯಾಕೆ, ನಮಗೆ ಬೇಡಪ್ಪ, ನಮ್ಮ ಪಾಡಿ ನಾವಿರೋ, ನಾವು ಸುಮ್ಮನೆ ಇರ್ತಾರೆ. ಇದರಲ್ಲಿ ಹಾನಿ ಯಾವುದು ಮಾಡುತ್ತೆ ಅಂದರೆ ಸಜ್ಜನರ ಮೌನ ಅಂತ ಹೇಳ್ತಾರೆ. ಸಜ್ಜನರು ನಾವು ಸುಮ್ಮನೆ ಇರ್ತೀವಿ, ಒಳ್ಳೆಯವರು ಅಂತ ಅನ್ಸ್ಕೊಳ್ತೀವಿ. ಈಗ ನೋಡಿ, ನೀವು ಉದಾಹರಣೆ ಇಬ್ಬರು ಜಗಳ ಮಾಡಿದ್ರು ಅಂತಂದರೆ ಯಾರು ಒಳ್ಳೆಯವನು ಇರ್ತಾನೋ ಅವನಿಗೆ ನಾವು ಬುದ್ಧಿ ಇರ್ತೀವಿ. ಈಗ ನೀನು ಒಳ್ಳೆಯ ಮರ, ನಿಮಗೂ ಗೊತ್ತಾಗೋದಿಲ್ಲ, ಅವನಂತೂ ಆಗಿದ್ದವ. ಇದು ನಮ್ಮ ಸಮಾಜದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ. ಇದನ್ನು ನಾವು ಯಾರು ಒಳ್ಳೆಯವರು